ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. In the previous class we discussed about that is the ecosystem. In ecosystem, plant succession of plants or plant succession. So first ecological succession, then plant succession, and their types: hydrarch and xerarch type of plant succession. What are the examples for hydrarch plant succession and xerarch plant succession? Now in this class we will discuss about the next concept, the next last component of an ecosystem, that is nutrient cycling. ಕೊನೆಯದಾಗಿ ನಾವು ಇದು ಮಾಡೋಣ, ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಗೆ ಬರೋಣ. ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. So this is the fourth and the last component or factor of an ecosystem, nutrient cycling. So nutrient cycling. What is nutrient cycling? What are the important nutrients they transfer or they move to ecosystem to the atmosphere? How they move to ecosystem and to the atmosphere? That is cycling, nutrient cycling. Before that, nutrients are major components for organisms. Every organism requires essential nutrients such as carbon, nitrogen, sulfur, phosphorus, oxygen, etc. These are essential nutrients. Every organism require or need these essential nutrients for their body functions like metabolism, reproduction, growth, development, etc. ನೋಡಿ, ಏನು ಒಂದು ಅವಶ್ಯಕ ನ್ಯೂಟ್ರಿಯೆಂಟ್ಸ್ ಇದೆ, ಪೋಷಕಾಂಶಗಳು, ಇವು ಪ್ರತಿಯೊಂದು ಜೀವಿಗೆ ಬಹಳ ಅಗತ್ಯವಿರುವಂಥದ್ದು. ಯಾಕೆ ಅಂದಾಗ, ಒಂದು ಜೀವಿ ತನ್ನ ಒಂದು ಬಾಡಿ ಫಂಕ್ಷನ್ನಲ್ಲಿ ಅದರ ಬೆಳವಣಿಗೆ ಇರಬಹುದು, ಸಂತಾನಾಭಿವೃದ್ಧಿ ಇರಬಹುದು, ಅಥವಾ ಮೆಟಬಾಲಿಕ್ ಪ್ರೋಸೆಸ್ ಇರಬಹುದು, ಎಲ್ಲ ಫಂಕ್ಷನ್ಗೂ ಕೂಡ ಅದಕ್ಕೆ ಅವಶ್ಯಕವಾಗಿರ್ತಕ್ಕಂಥದ್ದು ಈ ಅವಶ್ಯಕ ಪೋಷಕಾಂಶಗಳು, ನ್ಯೂಟ್ರಿಯೆಂಟ್ಸ್. ಹಾಗಾಗಿ ನ್ಯೂಟ್ರಿಯೆಂಟ್ಸ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ಎವ್ರಿ ಆರ್ಗಾನಿಸಮ್ for their growth, development and other body function. So essential, those are very essential. Now those essential nutrients such as carbon, ಯಾವ್ಯಾವ್ದು ಹೇಳ್ಬೋದು ನಾವು? ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಸಲ್ಫರ್, ಫಾಸ್ಫರಸ್, ಎಕ್ಸೆಟ್ರಾ, ಆಕ್ಸಿಜನ್, ಎಕ್ಸೆಟ್ರಾ. So these are essential nutrients. Okay, so the amount of essential nutrients or nutrient components, nutrient elements in the soil in a given time, that is called a standing state. ಈ ಒಂದು ಸೈಕ್ಲಿಂಗ್ ಹೇಗಾಗ್ತದೆ ಅಂದಾಗ, ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗಿ ಅಲ್ಲಿಂದ ಮತ್ತೆ ಇಕೋಸಿಸ್ಟಮ್ಗೆ ಬರುತ್ತೆ, ಇಕೋಸಿಸ್ಟಮ್ ಇಂದ ಅಟ್ಮಾಸ್ಫಿಯರ್ಗೆ ಏನಾಗ್ತದೆ, ರಿಲೀಸ್ ಆಗಿ ಮೂವ್ಮೆಂಟ್ ಆಗುತ್ತೆ. ಈ ನ್ಯೂಟ್ರಿಯೆಂಟ್ಸ್ ಮೂವ್ಮೆಂಟ್ ಆಗ್ತದೆ ಫ್ರಮ್ ಅಟ್ಮಾಸ್ಫಿಯರ್ ಟು ಇಕೋಸಿಸ್ಟಮ್, ಇಕೋಸಿಸ್ಟಮ್ ಟು ಅಟ್ಮಾಸ್ಫಿಯರ್. ಇದನ್ನ ನಾವು ಏನಂತ ಕರಿತೀವಿ? ಇಂತಹ ಮೂವ್ಮೆಂಟ್ ಅನ್ನ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂತ ಕರಿತೇವೆ. ಹಾಗಾದ್ರೆ so essential nutrients or nutrient components such as carbon, sulfur, phosphorus, oxygen, nitrogen, so the amount of these present in the soil in a given time, that is called a standing state. ಅದನ್ನೇನಂತ ಕರಿತೇವೆ ನಾವು? ಸ್ಟ್ಯಾಂಡಿಂಗ್ ಸ್ಟೇಟ್ ಅಂತ ಕರಿತೇವೆ. ಎಷ್ಟು ಅಮೌಂಟ್ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಸಾಯಿಲ್ ಅಲ್ಲಿ
ಅದು ಒಪ್ಟೇನ್ ಆಗಿದೆ ಈ ನ್ಯೂಟ್ರಿಯೆಂಟ್ಸ್ ಅನ್ನೋದನ್ನ ನಾವು ಸ್ಟ್ಯಾಂಡಿಂಗ್ ಸ್ಟೇಟ್ ಅಂತ ಕರಿತೇವೆ. ನಾವು ಡೆಫಿನೇಷನ್ ಫಾರ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಹಾಗಾದ್ರೆ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂದ್ರೆ ಏನು, ಅದರ ಡೆಫಿನೇಷನ್ ಅನ್ನ ನಾವು ನೋಡ್ತಾ ಹೋಗೋಣ. ಸೊ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಡೆಫಿನೇಷನ್. So definition for nutrient cycling, that is movement of nutrient elements through different components in an ecosystem. That is called nutrient cycling. ಏನಂತ ಸಮರ್ಥಿಸಬಹುದು ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂತಕ್ಕಂಥದ್ದನ್ನ? ಇಟ್ ಈಸ್ ಡಿಫೈನ್ಡ್ ಆಸ್ ಮೂವ್ಮೆಂಟ್ ಆಫ್ ನ್ಯೂಟ್ರಿಯೆಂಟ್ ಎಲಿಮೆಂಟ್ಸ್ ಥ್ರೂ ಡಿಫರೆಂಟ್ ಕಾಂಪೋನೆಂಟ್ಸ್ ಇನ್ ಆನ್ ಇಕೋಸಿಸ್ಟಮ್. ದಟ್ ಈಸ್ ಕಾಲ್ಡ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಏನು ಈ ನ್ಯೂಟ್ರಿಯೆಂಟ್ ಕಾಂಪೋನೆಂಟ್ಸ್ ಇದೆ, ಅದರ ಮೂವ್ಮೆಂಟ್ ಚಲನೆ ಎಲ್ಲಿಂದ ಅಂದಾಗ ಅಟ್ಮಾಸ್ಫಿಯರ್ ಇಂದ ಒಂದು ಕೈಂಡ್ ಆಫ್ ಏನು ಇಕೋಸಿಸ್ಟಮ್ ಇದೆ, ಇಕೋಸಿಸ್ಟಮ್ ಅಲ್ಲಿರ್ತಕ್ಕಂಥ ಕಾಂಪೋನೆಂಟ್ಸ್ ಏನಿದೆ, ಬಯೋಟಿಕ್ ಎಬಯೋಟಿಕ್ ಫ್ಯಾಕ್ಟರ್ಸ್, ಇವುಗಳ ಮುಖಾಂತರ ಟ್ರಾನ್ಸ್ಫರ್ ಆಗುವಂತಹ ವಿಧಾನವನ್ನ, ಆ ಮೂವ್ಮೆಂಟ್ ಅನ್ನ ನಾವೇನಂತ ಕರಿತೇವೆ? ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂತ ಕರಿತೇವೆ. ಓಕೆ, ಟೈಪ್ಸ್ ಆಫ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. Before that, those nutrient components or elements stored in the reservoir. So reservoir, what is meant by reservoir? So it is a container. Okay, reservoir ಅಂದ್ರೆ ಕಂಟೈನರ್ ಅಂತ ಕರಿತೀವಿ. ವಾಟ್ ಇಟ್ ಕಂಟೈನ್ಸ್, ಏನನ್ನ ಕಂಟೈನ್ ಮಾಡ್ಕೊಂಡಿದೆ, ಅದು ಸ್ಟೋರ್ ಮಾಡ್ಕೊಂಡಿದೆ. ಸೊ ಇಟ್ ಈಸ್ ಎ ಕಂಟೈನರ್ ಟು ಸ್ಟೋರ್ ನ್ಯೂಟ್ರಿಯೆಂಟ್ ಕಾಂಪೋನೆಂಟ್ಸ್. ಏನನ್ನ ಸ್ಟೋರ್ ಮಾಡ್ಕೊಂಡಿದೆ? ನ್ಯೂಟ್ರಿಯೆಂಟ್ ಕಾಂಪೋನೆಂಟ್ಸ್ ಅನ್ನ ಸ್ಟೋರ್ ಮಾಡ್ಕೊಂಡಿರೋದನ್ನ ನಾವು ರಿಸರ್ವಾಯರ್ ಅಂತ ಕರಿತೇವೆ. ಸೊ ಇನ್ ದಿ ಎನ್ವೈರನ್ಮೆಂಟ್, ಇನ್ ದಿ ಅಟ್ಮಾಸ್ಫಿಯರ್, reservoir plays a major role during nutrient cycling. ಈ ಒಂದು ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಲ್ಲಿ, ಚಲನೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಈ ರಿಸರ್ವಾಯರ್. ಬಿಕಾಸ್ in order to meet deficit due to influx and efflux of nutrients. ನೋಡಿ ಏನ್ ಹೀಗಂದ್ರೆ, ಈ ರಿಸರ್ವಾಯರ್ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ನಮ್ಮ ಪ್ರಕೃತಿಯಲ್ಲಿ. ಹೇಗೆ ಅಂದಾಗ, ಏನು ರಿಸರ್ವಾಯರ್ ಇದೆ, ಸೊ ದಟ್ ಈಸ್ ಮೀಟ್ ಟು ಡಿಫಿಸಿಟ್ ಅಂತ ಕರಿತೀವಿ. ಸೊ ಡಿಫಿಸಿಟ್ ಅಂದ್ರೆ ಡೆಫಿಷಿಯನ್ಸಿ ಅಂತ ಕರಿತೀವಿ. ಎಲ್ಲಿ ರಿಸರ್ವಾಯರ್ ನಲ್ಲಿ ಸ್ಟೋರ್ ಆಗಿದೆ ಈ ಒಂದು ನ್ಯೂಟ್ರಿಯೆಂಟ್ಸ್ ಏನಿದೆ, ಈ ನ್ಯೂಟ್ರಿಯೆಂಟ್ ಸ್ಟೋರ್ ಆಗಿರ್ತಕ್ಕಂಥದ್ದು ಏನಾಗ್ತದೆ, ಇಂಬ್ಯಾಲೆನ್ಸ್ ಆದಾಗ ಅದನ್ನ ನಾವೇನಂತ ಕರಿತೀವಿ? ಡಿಫಿಸಿಟ್. ಕೊರತೆ ಆದಾಗ, ಕಡಿಮೆ ಆದಾಗ ಆ ಬ್ಯಾಲೆನ್ಸಿಂಗ್ ಹೆಂಗ್ ಮಾಡ್ಕೊಳ್ತದೆ, ಅದು ಯಾಕೆ ಕೊರತೆ ಆಗುತ್ತಲ್ಲಿ ರಿಸರ್ವಾಯರ್ ಅಲ್ಲಿ ಅಂದಾಗ ಅದು ಏನ್ ಮಾಡುತ್ತೆ? ಇನ್ಫ್ಲಕ್ಸ್ ಅಂಡ್ ಎಫ್ಲಕ್ಸ್ ಅಂತ ಕರಿತೇವೆ. ಅಂದ್ರೆ ಇನ್ಫ್ಲಕ್ಸ್ ಅಂತಂದ್ರೆ ದಟ್ ಈಸ್ ನ್ಯೂಟ್ರಿಯೆಂಟ್ಸ್ ಮೂವ್ ಟುವರ್ಡ್ಸ್ ರಿಸರ್ವಾಯರ್ಗೆ ಬರುವಂತದ್ದು ಇನ್ಫ್ಲಕ್ಸ್ ಅಂತ ಕರಿತೇವೆ. ಎಫ್ಲಕ್ಸ್ ಅಂತಂದ್ರೆ ಲಾಸ್ ಆಫ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದಿ ರಿಸರ್ವಾಯರ್, ಲೆಫ್ಟ್ ಆಫ್ ನ್ಯೂಟ್ರಿಯೆಂಟ್ ಫ್ರಮ್ ದಿ ರಿಸರ್ವಾಯರ್. ರಿಸರ್ವಾಯರ್ ಇಂದ ಹೊರಗೆ ಹೋಗುವುದನ್ನ, ಕಳ್ಕೊಳ್ಳುವುದನ್ನ ಎಫ್ಲಕ್ಸ್ ಅಂತ ಕರಿತೀವಿ. ಒಳಗೆ ಬರುವುದನ್ನ, ಸ್ಟೋರ್ ಆಗೋದನ್ನ ನಾವು ಇನ್ಫ್ಲಕ್ಸ್ ಅಂತ ಕರಿತೇವೆ. ಇದು ಮೂವ್ಮೆಂಟ್, ನ್ಯೂಟ್ರಿಯೆಂಟ್ ಮೂವ್ಮೆಂಟ್ ಹೇಗೆ ಚಲಿಸುತ್ತೆ, ಇನ್ಫ್ಲಕ್ಸ್ ಟುವರ್ಡ್ಸ್ ಇನ್ಸೈಡ್ and efflux towards outside. So ಈ ರೀತಿ ಆದಾಗ ಏನಾಗ್ತದೆ, ರಿಸರ್ವಾಯರ್ ಅಲ್ಲಿ ಡಿಫಿಸಿಟ್ ಆಗ್ತದೆ, ಡಿಫಿಷಿಯನ್ಸಿ ಆಗ್ತದೆ. ಅಲ್ಲಿ ಅದನ್ನ ಇಂಬ್ಯಾಲೆನ್ಸ್ ಇರ್ತಕ್ಕಂಥದ್ದನ್ನ ಏನ್ ಮಾಡುತ್ತೆ ರಿಸರ್ವಾಯರ್? ಬ್ಯಾಲೆನ್ಸಿಂಗ್ ಆಗಿ ಮಾಡ್ಕೊಳ್ತದೆ. ಸೊ ದಟ್ ಇಸ್ ದ ಮೇನ್ ಫಂಕ್ಷನ್ ಆಫ್ ಎನಿ ಕೈಂಡ್ ಆಫ್ ರಿಸರ್ವಾಯರ್. ಸೊ ರಿಸರ್ವಾಯರ್ ಮೇ ಬಿ ಐದರ್ ಏರ್ ಆರ್ ಓಷನ್. ನಾವಿಲ್ಲಿ
ಆ ಒಂದು ತುಂಬಿಕೊಳ್ಳುವಂತಹ ನ್ಯೂಟ್ರಿಯೆಂಟ್ಸ್ ಅನ್ನು ತುಂಬಿಕೊಳ್ಳುವಂತಹ ಆ ಪಾತ್ರೆ ಏನಿದೆ, ಕಂಟೈನರ್ ಏನಿದೆ, ಇಲ್ಲಿ ನಾವು ಪ್ರಕೃತಿಯಲ್ಲಿ ಆ ರಿಸರ್ವಾಯರ್ ಅನ್ನ ಯಾವ ರೀತಿ ಹೇಳ್ತೇವೆ ಪರಿಗಣಿಸ್ತೀವಿ? ಒಂದು ಏರ್ ಅಂತ ಹೇಳ್ತೇವೆ, ಮತ್ತೊಂದನ್ನ ನಾವು ಓಷನ್ ಅಂತ ಕರಿತೇವೆ. ಸೊ ಅಟ್ಮಾಸ್ಫಿಯರ್ ಅಲ್ಲೂ ನ್ಯೂಟ್ರಿಯೆಂಟ್ಸ್ ಇದೆ, ಅದು ಒಂದು ರಿಸರ್ವಾಯರ್. ಹಾಗೆ ಓಷನ್ ಸಮುದ್ರದಲ್ಲಿ ಅಲ್ಲಿ ಕೂಡ ಅದು ಒಂದು ರಿಸರ್ವಾಯರ್, ಯಾಕಂದ್ರೆ ಡಿಸಾಲ್ವ್ ಮಾಡ್ಕೊಳ್ತದೆ. ಗೇಷಿಯಸ್ ಇರ್ತಕ್ಕಂತಹ ನ್ಯೂಟ್ರಿಯೆಂಟ್ಸ್ ಅನ್ನ ಡಿಸಾಲ್ವ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಅದು ಒಂದು ಕೂಡ ನಾವೇನಂತ ಕರಿತೀವಿ? ರಿಸರ್ವಾಯರ್ ಅಂತ ಕರಿತೇವೆ. ಸೊ ಏರ್ ಆರ್ ಓಷನ್ ಅಂತ ಹೇಳ್ತೀವಿ. ಸೊ ರಿಸರ್ವಾಯರ್ ಪ್ಲೇಸ್ a major role, that is during influx and efflux of nutrients. Then earth crust ಕೂಡ sometime it serves as a reservoir. ಏನು ಅರ್ತ್ ಕ್ರಸ್ಟ್ ಆಗ್ತದೆ, ಆ ಅರ್ತ್ ಕ್ರಸ್ಟ್ ಆದಾಗ ಏನಾಗುತ್ತೆ, ಆ ರೀತಿ ಸ್ಪ್ಲಿಟಿಂಗ್ಸ್ ಬರ್ತದಲ್ಲ ಲ್ಯಾಂಡ್ ಮೇಲೆ, ಅಲ್ಲೇನಾಗ್ತದೆ ಅದು ಕೂಡ ಸ್ಟೋರ್ ಮಾಡ್ಕೊಳ್ತಾ ಆ ಒಳಗಡೆ ಏನಾಗ್ತದೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಸ್ಟೋರ್ ಆಗ್ತದೆ. ಹಾಗಾಗಿ ಅರ್ತ್ ಕ್ರಸ್ಟ್ ಕೂಡ ಕೆಲವು ಸಂದರ್ಭದಲ್ಲಿ ರಿಸರ್ವಾಯರ್ ಆಗಿ ಏನ್ ಮಾಡುತ್ತೆ, ಅದು ರೋಲ್ ಮಾಡ್ತದೆ. ನಾವು ಕಮಿಂಗ್ ಟು ದಿ ಟೈಪ್ಸ್ ಆಫ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಟೈಪ್ಸ್ ಆಫ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. Nutrient cycling. So there are two types of nutrient cycling in nature. One type is called as gaseous type. Gaseous type of nutrient cycling. Then second type is sedimentary type. Sedimentary type of nutrient cycling. ಒಂದು ಗೇಷಿಯಸ್ ಟೈಪ್ ಅಂತ ಕರಿತೇವೆ, ಎರಡನೇದಾಗಿ ಸೆಡಿಮೆಂಟರಿ ಟೈಪ್ ಅಂತ ಹೇಳ್ತೇವೆ. ಸೊ ದೀಸ್ ಆರ್ ಟೂ ಟೈಪ್ಸ್ ಆಫ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಹಿಯರ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಆಲ್ಸೋ ಕಾಲ್ಡ್ ಆಸ್ ಬಯೋಜಿಯೋಕೆಮಿಕಲ್ ಸೈಕಲ್. ಬಯೋಜಿಯೋಕೆಮಿಕಲ್ ಸೈಕಲ್. ಇದನ್ನು ನಾವು ಇನ್ನೊಂದು ಅರ್ಥದಲ್ಲಿ ಕರಿತೇವೆ ಬಯೋಜಿಯೋಕೆಮಿಕಲ್ ಸೈಕಲ್ ಅಂತ ಕರಿತೇವೆ. ಯಾವುದನ್ನ? ನ್ಯೂಟ್ರಿಯೆಂಟ್ ಸೈಕಲ್ ಅನ್ನ. ಯಾಕೆ ಈ ಹೆಸರಿನಿಂದ ಕರಿತೀವಿ ಅಂದಾಗ, ಲುಕ್ ಅಟ್ ದಿಸ್. ಬಯೋ ಮೀನ್ಸ್ ಲಿವಿಂಗ್ ಆರ್ಗಾನಿಸಮ್ಸ್, ಜಿಯೋ ಮೀನ್ಸ್ ರಾಕ್ಸ್, ಅಂಡ್ ಕೆಮಿಕಲ್ ಮೀನ್ಸ್ ಕಾಂಪೋನೆಂಟ್ಸ್. ಈ ಮೂರನ್ನ ಒಳಗೊಂಡಿರುವಂಥದ್ದು, ಮೂರಲ್ಲೂ ಕೂಡ ಲಿಂಕ್ ಇರುವಂಥದ್ದು, ರಿಲೇಟ್ ಆಗಿರುವಂಥದ್ದು. ಹಾಗಾಗಿ ಈ ನ್ಯೂಟ್ರಿಯೆಂಟ್ ಸೈಕಲ್ ಅನ್ನ ನಾವು ಏನಂತ ಕರಿತೇವೆ? ಬಯೋ ಜಿಯೋ ಕೆಮಿಕಲ್ ಸೈಕಲ್. ಆರ್ಗ್ಯಾನಿಸಮ್ ಬಾಡಿಯಿಂದ ಎಲ್ಲಿಗೆ ಹೋಗ್ತದೆ? ಅದು ರಾಕ್ ಅಲ್ಲಿ ಡೆಪಾಸಿಟ್ ಆಗ್ತದೆ. ಅಲ್ಲಿಂದ ಎಲ್ಲಿಗೆ ಬರುತ್ತದ್ದು? ಮತ್ತೆ ಪುನಃ ಅಟ್ಮಾಸ್ಫಿಯರ್ಗೆ ಬರ್ತದೆ. ಹಾಗಾಗಿ ಈ ಮೂರನ್ನು ನಾವು ಕೂಡ ಲಿಂಕ್ ಅನ್ನ ನೋಡ್ತೇವೆ. ಇದಕ್ಕೆ ಇನ್ನೊಂದು ಹೆಸರಿನಿಂದ ಬಯೋ ಜಿಯೋ ಕೆಮಿಕಲ್ ಸೈಕಲ್ ಅಂತಾನು ಕೂಡ ಕರೀತೇವೆ. ಓಕೆ. ಸೊ ಅದರ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಸಚ್ ಆಸ್ ಲೈಟ್, ಟೆಂಪರೇಚರ್, sunlight, temperature, humidity also play a major role during nutrient cycling. They regulate rate of nutrient cycling. ನೋಡಿ, ರಿಸರ್ವಾಯರ್ ಅಲ್ಲದೇನೆ ಇತರೆ ಒಂದು ವಾತಾವರಣದ ಅಂಶಗಳಾಗಿರ್ತಕ್ಕಂಥ ಸಾಯಿಲ್ ಇರಬಹುದು, ಸನ್ಲೈಟ್ ಇರಬಹುದು, ಟೆಂಪರೇಚರ್ ಇರಬಹುದು, ಇವುಗಳು ಕೂಡ ಏನ್ ಮಾಡುತ್ತೆ, ಅಲ್ಲಿ ರೆಗ್ಯುಲೇಟ್ ಮಾಡುತ್ತೆ ರೇಟ್ ಅನ್ನ. ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ರೇಟ್ ಅನ್ನ ರೆಗ್ಯುಲೇಟ್ ಮಾಡ್ತದೆ. ನಾವು ದಿ ಟೂ ಟೈಪ್ಸ್ ಆಫ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಕಮಿಂಗ್ ಟು ದಿ ಫಸ್ಟ್ ಒನ್, gaseous type. Gaseous type of nutrient cycling. So gaseous type of nutrient cycling, that cycling includes carbon and nitrogen cycle. ಇದರಲ್ಲಿ ಯಾವುದನ್ನ ಒಳಗೊಂಡಿದೆ ಗೇಷಿಯಸ್ ಟೈಪ್ ನ್ಯೂಟ್ರಿಯೆಂಟ್ ಸೈಕಲ್? ಎರಡು ಒಂದು ಗೇಷಿಯಸ್ ಸ್ಟೇಟ್ ಅಲ್ಲಿ ಇರ್ತಕ್ಕಂತಹ ಎಲಿಮೆಂಟ್ಸ್ ಸೈಕಲ್ ಅನ್ನ ಹೊಂದಿದೆ. ಒಂದನೇದಾಗಿ ಕಾರ್ಬನ್ ಸೈಕಲ್ ಅಂಡ್ ನೈಟ್ರೋಜನ್ ಸೈಕಲ್. ಬಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಗಿವನ್ ಓನ್ಲಿ ಕಾರ್ಬನ್ ಸೈಕಲ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕಾರ್ಬನ್ ಸೈಕಲ್ ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ ಎರಡನ್ನು ನಾವು ಉದಾಹರಣೆಯಾಗಿ ಕೊಡಬಹುದು. ಗೇಷಿಯಸ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಇನ್ಕ್ಲೂಡ್ಸ್ ಟೂ
two cycles. One is carbon cycle and second one is nitrogen cycle. Okay, so the sedimentary type, next one is sedimentary type. So sedimentary type of nutrient cycling includes phosphorus and sulfur. Okay, ಮತ್ತೊಂದನ್ನ ನೋಡ್ತೀವಿ ನಾವು ಸೆಡಿಮೆಂಟರಿ ಟೈಪ್. ಅಂದ್ರೆ ಸೆಡಿಮೆಂಟ್ಸ್ ಅಲ್ಲಿ ಡೆಪಾಸಿಟ್ ಆಗುವಂಥದ್ದು ಯಾವುದು? ನ್ಯೂಟ್ರಿಯೆಂಟ್ಸ್. ರಾಕ್ ಸೆಡಿಮೆಂಟ್ ಏನಿದೆ ಆ ಸೆಡಿಮೆಂಟರಿ ರಾಕ್ಸ್ ಅಲ್ಲಿ ಡೆಪಾಸಿಟ್ ಆಗುವಂಥದ್ದು, ಅದನ್ನ ನಾವು ಸೆಡಿಮೆಂಟರಿ ಟೈಪ್ ಆಫ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂತ ಕರಿತೇವೆ. ದಿಸ್ ಟೈಪ್ ಇನ್ಕ್ಲೂಡ್ಸ್ ಫಾಸ್ಫರಸ್ ಸೈಕಲ್ ಅಂಡ್ ಸಲ್ಫರ್ ಸೈಕಲ್. ಬಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಗಿವನ್ ಓನ್ಲಿ ಫಾಸ್ಫರಸ್ ಸೈಕಲ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸೆಡಿಮೆಂಟರಿ ಟೈಪಿಗೆ ಫಾಸ್ಫರಸ್ ಸೈಕಲ್ ಅನ್ನು ಮಾತ್ರ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಸೊ ದೀಸ್ ಆರ್ ಟೂ ಟೈಪ್ಸ್ ಆಫ್ ನ್ಯೂಟ್ರಿಯೆಂಟ್ cycling. Now coming to the first type, carbon cycle of gaseous type of nutrient cycle. First one is carbon cycle. Carbon cycle. You know that carbon ಇಂಗಾಲ ಅಂತ ಕರೀತೇವೆ. Okay, ಯಾವ ರೀತಿ ಕಾರ್ಬನ್ ಅಟ್ಮಾಸ್ಫಿಯರ್ ಅಲ್ಲಿ ಫಿಕ್ಸ್ ಆಗ್ತದೆ? ಫಿಕ್ಸೇಷನ್ ಆಫ್ ಕಾರ್ಬನ್ ಇನ್ ದಿ ಅಟ್ಮಾಸ್ಫಿಯರ್, ದೆನ್ ಹೌ ಇಟ್ ಮೂವ್ ಟು ದಿ ecosystem, then organism, then return back to the atmosphere. So the carbon cycle is a cyclic manner. ಏನಾಗ್ತದೆ ಇದು? ಮತ್ತೆ ಪುನಃ ಅಟ್ಮಾಸ್ಫಿಯರ್ ಇಂದ ರಿಲೀಸ್ ಆಗಿ ಮತ್ತೆ ಪುನಃ ಅಟ್ಮಾಸ್ಫಿಯರ್ ಅನ್ನ ಸೇರಿಕೊಳ್ಳುವಂಥದ್ದು ಸೈಕ್ಲಿಕ್ ಸೈಕಲ್ ಅಂತ ಕರಿತೇವೆ. ಸೊ ರೊಟೇಷನ್ ಆಗ್ತಾ ಇದೆ ಇದು. ಓಕೆ, ಕಾರ್ಬನ್ ಇನ್ ದಿ ಅಟ್ಮಾಸ್ಫಿಯರ್, ಕಾರ್ಬನ್ the essential nutrient component that is in gaseous state, the main source of carbon in the atmosphere in the form of carbon dioxide. So in the atmosphere, the carbon in the form available of carbon in the form of carbon dioxide. ನಮಗೆ ನೇರ ಕಾರ್ಬನ್ ಆಗಿ ಅವೈಲಬಲ್ ಆಗುವುದಿಲ್ಲ, ಅದು ಕಾರ್ಬನ್ ಡೈಆಕ್ಸೈಡ್ ಆಗಿ ಏನಾಗಿದೆ ಇವತ್ತು ಪ್ರಕೃತಿಯಲ್ಲಿ ನಮಗೆ ಸಿಗ್ತಾ ಇದೆ, ಒಂದು ಕಾರ್ಬನ್ ಸೋರ್ಸ್ ನಮಗೆ. ಓಕೆ, ಸೊ ದಿ 49% of carbon dioxide from the organism body, then 71% of carbon dioxide dissolved in the ocean. ಎಲ್ಲಿ ಕರಗಿರುತ್ತೆ? ಓಷನ್ ನಲ್ಲಿ ಇರ್ತದೆ. ದೆನ್ ಸೊ ದಿ ಗ್ಲೋಬಲ್ ಕಾರ್ಬನ್ ಓನ್ಲಿ ಅಬೌಟ್ 1%. ಹಾಗಾದ್ರೆ ನಮಗೆ ಗ್ಲೋಬಲ್ ಇರತಕ್ಕಂತಹ ಕಾರ್ಬನ್ ಅಮೌಂಟ್ ಎಷ್ಟು? ಓನ್ಲಿ 1%. ಹಾಗಾಗಿ ನಮಗೆ ಪ್ರಕೃತಿಯಲ್ಲಿ ಕಾರ್ಬನ್ ಆಗಿ ನಮಗೆ ಸೋರ್ಸು ಸಿಕ್ಕೋದಿಲ್ಲ, ಕಾರ್ಬನ್ ಡೈಆಕ್ಸೈಡ್ ನ ಮೂಲಕ ಏನಾಗಿದೆ ನಮಗೆ ಇದು ಅವೈಲಬಲ್ ಆಗಿದೆ. ದೆನ್ ಫಿಕ್ಸ್ಡ್ ಇನ್ ದಿ ಅಟ್ಮಾಸ್ಫಿಯರ್ ಅಲ್ಲಿ ಫಿಕ್ಸ್ ಆಗಿದೆ ಕಾರ್ಬನ್ ಡೈಆಕ್ಸೈಡಿನ ರೂಪದಲ್ಲಿ. ದೆನ್ ಸೋರ್ಸಸ್ ಫಾರ್ ಕಾರ್ಬನ್, that is in the form of carbon dioxide. Then sources. ಹಾಗಾದ್ರೆ ಯಾವ ಯಾವ ಮೂಲಗಳಿಂದ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಟು ದಿ ಅಟ್ಮಾಸ್ಫಿಯರ್, ಹೇಗೆ ಬಿಡುಗಡೆಯಾಗ್ತದೆ ಅದನ್ನ ಸೋರ್ಸಸ್ ಅಂತ ಕರಿತೇವೆ. ಸೊ ಸೋರ್ಸಸ್ ಲೈಕ್ ಫಸ್ಟ್ ಒನ್ ಫಾರೆಸ್ಟ್ ಫೈರ್, ಸೆಕೆಂಡ್ ಒನ್ fossil, that is burning of fossil fuels, and the third one combustion of organic matter. Then fourth one decomposition process also release small amount of carbon dioxide. Then human activities like forest fire and deforestation.
Deforestation. So these are all the sources. One more source is there, that is respiratory activities of organisms. Respiratory activities of organisms. Then plants also released carbon dioxide during photosynthesis. Photosynthetic activity by plants. So these are different sources of release of carbon dioxide into the atmosphere. Very important. ಈ ಎಲ್ಲ ಮೂಲಗಳಿಂದ ಏನಾಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಪ್ರಕೃತಿಯನ್ನ ಸೇರ್ಕೊಳ್ತದೆ, ಫಿಕ್ಸ್ ಆಗುತ್ತೆ, ಅಟ್ಮಾಸ್ಫಿಯರ್ ಅಲ್ಲಿ ಫಿಕ್ಸ್ ಆಗ್ತದೆ. ಹಾಗಾದ್ರೆ ಯಾವ ಯಾವ ಮೂಲದಿಂದ ಇದು ಬಿಡುಗಡೆ ಆಗ್ತದೆ ಅಂದಾಗ, ಲುಕ್ ಅಟ್ ದಿಸ್. ಫಸ್ಟ್ ಒನ್, ಫಾರೆಸ್ಟ್ ಫೈರ್, ಅರಣ್ಯ ಬೆಂಕಿ ಅಂತ ಕರಿತೇವೆ. ಏನು ಒಂದು ಕಾಡುಗಳಿಗೆ ಬೆಂಕಿ ಹತ್ತಿದಾಗ ಅಥವಾ ಬೆಂಕಿಯನ್ನ ಹಚ್ಚಿದಾಗ ಏನಾಗ್ತದೆ, ಎಲ್ಲ ಸುಟ್ಟು ಏನಾಗುತ್ತೆ, ಬರ್ನ್ ಆಗಿ ಸುಟ್ಟೋಗುತ್ತೆ. ಆ ಒಂದು ಬರ್ನಿಂಗ್ ಪ್ರಾಸೆಸ್ ಅಲ್ಲಿ ಬಿಡುಗಡೆ ಆಗ್ತಕ್ಕಂಥ ಹೊಗೆ ಏನಿದೆ, ಆ ಹೊಗೆಯಲ್ಲಿ ಏನಿರ್ತದೆ, ದಟ್ ಕಂಟೈನ್ಸ್ ದಿ ಕಾರ್ಬನ್ ಮಾನಾಕ್ಸೈಡ್. ಸೊ ಕಾರ್ಬನ್ ಮಾನಾಕ್ಸೈಡ್ ಅಂದಾಗ ಕಾರ್ಬನ್ ಕಂಟೆಂಟ್ ಅಲ್ಲಿದೆ. ಓಕೆ, ನೆಕ್ಸ್ಟ್ ಒನ್, ದ ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್. ಪಳೆಯುಳಿಕೆಗಳನ್ನ ಸುಡುವಾಗ ಅದರಿಂದ ಬರ್ತಕ್ಕಂಥ ಹೊಗೆಯಲ್ಲಿ ಏನಾಗಿದೆ, ದಟ್ ಆಲ್ಸೋ ಕಂಟೈನ್ಸ್ ಕಾರ್ಬನ್ ಮಾನಾಕ್ಸೈಡ್. ಅದರಲ್ಲೂ ಕೂಡ ಕಾರ್ಬನ್ ಮಾನಾಕ್ಸೈಡ್ ಇದೆ, CO. ಓಕೆ, ಕಾರ್ಬನ್ ಸೋರ್ಸ್ ಬರ್ತಲ್ಲಿ. ಹಾಗೇನೆ ಕಂಬಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಏನು ಆರ್ಗ್ಯಾನಿಕ್ ಮ್ಯಾಟರ್ ಇದೆ, ಅದು ಕಂಬಷನ್ ಆದಾಗ, ಅದು ಕೂಡ ಒಂದಕ್ಕೊಂದು ರಿಯಾಕ್ಟ್ ಆದಾಗ ಏನಾಗ್ತದೆ, ಕಾರ್ಬನ್, ಸ್ಮಾಲ್ ಅಮೌಂಟ್ ಆಫ್ ಕಾರ್ಬನ್ ರಿಲೀಸ್ ಟು ದಿ ಅಟ್ಮಾಸ್ಫಿಯರ್ಗೆ ಕಾರ್ಬನ್ ಏನಾಗ್ತದೆ, ರಿಲೀಸ್ ಆಗ್ತದೆ. ಹಾಗೆ ಡಿಕಂಪೋಸಿಷನ್ ಪ್ರಾಸೆಸ್, ದಟ್ ಆಲ್ಸೋ ರಿಲೀಸ್ ಸ್ಮಾಲ್ ಅಮೌಂಟ್ ಆಫ್ ಕಾರ್ಬನ್. ಈ ಡಿಕಂಪೋಸಿಷನ್ ಪ್ರೋಸೆಸ್ ಅಲ್ಲಿ ಡಿಕಂಪೋಸರ್ಸ್ ಕೂಡ ಬ್ರೇಕ್ ಡೌನ್ ಮಾಡುವಾಗ ಮಾಲಿಕ್ಯೂಲ್ಸ್ ಅನ್ನ, ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಅನ್ನ, ಸ್ವಲ್ಪ ಪ್ರಮಾಣದಲ್ಲಿ ಕಾರ್ಬನ್ ಏನಾಗ್ತದೆ, ಹೊರಗಡೆಗೆ ರಿಲೀಸ್ ಆಗ್ತದೆ, ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗ್ತದೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸೋರ್ಸ್ ಫಾರ್ ದಿ ರಿಲೀಸ್ ಆಫ್ ಕಾರ್ಬನ್ ಇನ್ ಟು ದಿ ಅಟ್ಮಾಸ್ಫಿಯರ್. ದೆನ್ ರೆಸ್ಪಿರೇಟರಿ ಆಕ್ಟಿವಿಟೀಸ್ ಆಫ್ ಆರ್ಗ್ಯಾನಿಸಮ್ಸ್. ಏನು ಆರ್ಗ್ಯಾನಿಸಮ್ಸ್ ರೆಸ್ಪೈರ್ ಮಾಡ್ತದೆ ಆಕ್ಸಿಜನ್ ಅನ್ನ. For all animals respire oxygen and release carbon dioxide during expiration. ಪ್ರತಿಯೊಂದು ಆರ್ಗ್ಯಾನಿಸಮ್ ಉಸಿರಾಟ ಕ್ರಿಯೆಯಲ್ಲಿ ಆಕ್ಸಿಜನ್ ಅನ್ನು ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನ್ ಮಾಡುತ್ತೆ, ಅಟ್ಮಾಸ್ಫಿಯರ್ಗೆ ಬಿಡುತ್ತೆ. ಸೊ ಅಟ್ಮಾಸ್ಫಿಯರ್ ಅಲ್ಲಿ ಏನಾಗ್ತದೆ, ಕಾರ್ಬನ್ ಸೋರ್ಸ್ ಅಲ್ಲಿ ಏನಾಗುತ್ತೆ, ಫಿಕ್ಸ್ ಆಗ್ತದೆ. ಯಾವ ರೂಪದಲ್ಲಿ, ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಪ್ರಕೃತಿಯಲ್ಲಿ ಅದು ಫಿಕ್ಸ್ ಆಗ್ತದೆ. ಸೊ ದೆನ್ ಫೋಟೋಸಿಂಥೆಟಿಕ್ ಆಕ್ಟಿವಿಟಿ ಬೈ ಪ್ಲಾಂಟ್ಸ್. ಡ್ಯೂರಿಂಗ್ ಫೋಟೋಸಿಂಥಸಿಸ್ ಪ್ಲಾಂಟ್ಸ್ ಪ್ರಿಪೇರ್ ಫುಡ್ themselves. ತಮ್ಮಷ್ಟಕ್ಕೆ ತಾವು ಆಹಾರವನ್ನು ತಯಾರು ಮಾಡಿಕೊಳ್ತದೆ. ಬೈ ದಟ್ ಟೈಮ್ ಪ್ಲಾಂಟ್ಸ್ ಯೂಸ್ಡ್ ವಾಟರ್ ಅಂಡ್ ದಿ ಕಾರ್ಬನ್ ಡೈಆಕ್ಸೈಡ್, okay, and release oxygen. So small amount of carbon also released to the atmosphere during photosynthesis by plants. So these are all different sources for release of carbon dioxide to the atmosphere. Then that carbon dioxide fixed in the atmosphere. ಈ ರೀತಿ ವಾತಾವರಣವನ್ನು ಸೇರಿಕೊಳ್ಳುತ್ತೆ ಕಾರ್ಬನ್ ಡೈಆಕ್ಸೈಡ್. ಆ ಕಾರ್ಬನ್ ಡೈಆಕ್ಸೈಡ್ ಇರತಕ್ಕಂಥ ಕಾರ್ಬನ್ ಏನಾಗ್ತದೆ, ದೆನ್ ಎಂಟರ್ಸ್ ಆರ್ ಮೂವ್ ಟು ದಿ ಇಕೋಸಿಸ್ಟಮ್. ಅಲ್ಲಿಂದ ಎಲ್ಲಿಗೆ ಹೋಗ್ಬೇಕದು, ಇಕೋಸಿಸ್ಟಮ್ ಹೋಗ್ತದೆ. ದೆನ್ ಇಕೋಸಿಸ್ಟಮ್ ಇಂದ ಎಲ್ಲಿಗೆ ಹೋಗ್ತದೆ, ಕನ್ಸ್ಯೂಮರ್ಸ್ ಹೋಗ್ತದೆ. ಕನ್ಸ್ಯೂಮರ್ ಇಂದ ಎಲ್ಲಿಗೆ ಹೋಗ್ತದೆ, ಸೊ ವೆನ್ ದೋಸ್ ಕನ್ಸ್ಯೂಮರ್ಸ್ ಡೆಡ್ ಅಂಡ್ ಡಿಕೇಯಿಂಗ್, ಆಫ್ಟರ್ ಡೆತ್ ಏನಾಗ್ತದೆ, those organisms that their body releases different components. So that includes carbon also. ಅದರಲ್ಲಿ ಕಾರ್ಬನ್ ಕೂಡ ಸೇರಿಕೊಂಡಿದೆ. ಥ್ರೂ ವಿಚ್, ಅದರ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಆರ್ ಕಾರ್ಬನ್ ರಿಲೀಸ್ ಟು ದಿ ಅಟ್ಮಾಸ್ಫಿಯರ್. ಆ ರೀತಿ ಏನಾಗುತ್ತೆ,
ಅಟ್ಮಾಸ್ಫಿಯರ್ಗೆ ಬರ್ತದೆ, then it is fixed in the soil and once again it moves to the ecosystem. So this is the brief summary of carbon cycle that belongs to the type of gaseous nutrient cycling. ಯಾವ ಟೈಪಿಗೆ ಸೇರುತ್ತಿದ್ದು? ಗೇಷಿಯಸ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಸೇರುತ್ತೆ, ಕಾರ್ಬನ್ ಸೈಕಲ್ ಅಂತ ಕರಿತೇವೆ. ಸೊ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗ್ತದೆ. ಕಾರ್ಬನ್ ಸೈಕಲ್ ಅಲ್ಲಿ ಸೋರ್ಸಸ್ ಹೇಗೆ ವಾತಾವರಣದಲ್ಲಿ ನಡೆಯುತ್ತೆ, ರಿಲೀಸ್ ಮಾಡುತ್ತೆ ಅನ್ನೋದನ್ನ ಎಕ್ಸಾಮಿನೇಷನ್ ಅಲ್ಲಿ ಇದನ್ನ 3 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ರೈಟ್ ದಿ ಕಾರ್ಬನ್ ಸೈಕಲ್, gaseous type of nutrient cycling ಅಂದಾಗ ನೀವು ಕಾರ್ಬನ್ ಅನ್ನ ಬರಿಬೇಕಾಗ್ತದೆ. ಬಿಕಾಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಗಿವನ್ ಓನ್ಲಿ ಕಾರ್ಬನ್ ಸೈಕಲ್, ನಾಟ್ ನೈಟ್ರೋಜನ್ ಸೈಕಲ್. ಬಟ್ gaseous nutrient cycling includes both carbon and nitrogen. Okay, we will move on to the next type of cycle. That one is phosphorus nutrient cycling. That is sedimentary type of nutrient cycling. Second type ಹೋಗೋಣ, sedimentary type of nutrient cycling. Okay, so example for sedimentary nutrient cycling, that is phosphorus and sulfur. But in your textbook given only phosphorus cycle. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದನ್ನು ಮಾತ್ರ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ, ಅದು ಫಾಸ್ಫರಸ್ ಸೈಕಲ್. ಆದರೆ ಸೆಡಿಮೆಂಟರಿ ಟೈಪಿಗೆ ನಾವು 2 ಉದಾಹರಣೆಯನ್ನ ಕೊಡಬಹುದು, ಒಂದು ಫಾಸ್ಫರಸ್ ಮತ್ತೊಂದು ಸಲ್ಫರ್. ಹಾಗಾದ್ರೆ ನಾವು ಫಾಸ್ಫರಸ್ ಅನ್ನ ಸ್ಟಡಿ ಮಾಡ್ತಾ ಹೋಗೋಣ. What are the sources for release of phosphor into the atmosphere? Then how it fixed in different components? Now, let me study the phosphorus cycle. First one, phosphorus is the another important nutrient component. So it is very essential for plants and as well as animals. Both plants and animals need or require phosphorus for their growth, development and body function. ಅದರ ಬೆಳವಣಿಗೆಗೆ ಮತ್ತು ಬಾಡಿ ಫಂಕ್ಷನ್ ಏನಾಗಿದೆ, ಇದು ಕೂಡ ಒಂದು ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್. Then coming to the what are the sources for release of phosphor into the atmosphere? Now sources for phosphor, ಅಥವಾ sources of phosphorus. Okay, that is P ಅಂತ ಕರಿತೇವೆ ನಾವು. So the formula of phosphorus is P. Now there are different sources. Phosphorus present in bones, teeth, then nucleic acids and shells, animal shells, etc. The main source of phosphorus is rain. So ಮಳೆಯ ನೀರಿನಿಂದ ಏನಾಗ್ತದೆ, ಫಾಸ್ಫರಸ್ ಅಟ್ಮಾಸ್ಫಿಯರ್ ಇಂದ ಸಾಯಿಲ್ ಗೆ ಫಿಕ್ಸ್ ಆಗ್ತದೆ. Then other sources, phosphorus also present in bones. ನಮ್ಮ ಮೂಳೆಗಳು ಏನಿದೆ, ಆ ಮೂಳೆಗಳಲ್ಲಿ ರಂಜಕದ ಪ್ರಮಾಣ ಇದೆ, ಫಾಸ್ಫರಸ್ ಪ್ರಮಾಣ ಇದೆ. ಬೋನ್ಸ್ ಅಲ್ಲಿದೆ, ಟೀತ್ ಅಲ್ಲಿದೆ, ಹಲ್ಲುಗಳಲ್ಲೂ ಕೂಡ ಇದೆ. ಹಾಗೆ ನ್ಯೂಕ್ಲಿಕ್ ಆಸಿಡ್ಸ್ ಲೈಕ್ RNA ಅಂಡ್ DNA. ನೀವು ಕೇಳಿದಿರ ನ್ಯೂಕ್ಲಿಕ್ ಆಸಿಡ್ಸ್ ಅಲ್ವಾ? DNA ಮತ್ತೆ RNA ನಾವು ಏನಂತ ಕರಿತೇವೆ? ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಕರಿತೇವೆ. ರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಅಂಡ್ ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಸಿಡ್ಸ್, DNA and RNA, these two are called nucleic acids. They contain phosphorus group, that is phosphate group. So phosphorus also present in nucleic acids. Then some animal egg shell that also containing phosphorus. ಆ ಹೊರಭಾಗದಲ್ಲಿರ್ತಕ್ಕಂತಹ ಆ ಪ್ರೊಟೆಕ್ಟಿವ್ ಹಾರ್ಡ್ ಲೇಯರ್ ಇದೆಯಲ್ಲ, ಶೆಲ್, that also containing phosphorus, ಅದು ಕೂಡ ಫಾಸ್ಫರಸ್ ಇಂದ ಆವೃತವಾಗಿದೆ. So phosphorus also present in bones, teeth, nucleic acid, shells. The main source of phosphorus is rain. ಓಕೆ, ಮಳೆಯಿಂದ ನಮ್ಗೆ ಏನಾಗ್ತದೆ, ಫಾಸ್ಫರಸ್ ಸಾಯಿಲ್ಗೆ ಫಿಕ್ಸ್ ಆಗ್ತದೆ. ದೆನ್
phosphorus fixed in the soil that can be utilized by plants through root for their growth and development. ಆ ಸಾಯಿಲ್ ಅಲ್ಲಿ ಫಿಕ್ಸ್ ಆಗಿರತಕ್ಕಂಥ ಫಾಸ್ಫರಸ್ ಅನ್ನ ಏನ್ ಮಾಡುತ್ತೆ, ಸಸ್ಯಗಳ ಬೇರುಗಳು ಹೀರ್ಕೊಳ್ಳುತ್ತೆ, ಅಬ್ಸಾರ್ಬ್ ದಟ್ ಫಾಸ್ಫರಸ್ ಫಾರ್ ದೇರ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಅದಕ್ಕೆ ಯಾವುದಕ್ಕೆ, ಸಸ್ಯದ ಬೆಳವಣಿಗೆಗೆ ಅದನ್ನ ಉಪಯೋಗ ಮಾಡ್ಕೊಳ್ತದೆ. ಓಕೆ, ದೆನ್ ದಟ್ ಫಾಸ್ಫರಸ್ ಕಂಟೆಂಟ್ ಟ್ರಾನ್ಸ್ಫರ್ ಟು ಅನಿಮಲ್ ಬಾಡಿ, ಆರ್ಗಾನಿಸಮ್ ಬಾಡಿ ಥ್ರೂ ಪ್ಲಾಂಟ್ಸ್. ಈಗ ಪ್ಲಾಂಟ್ಸ್ ಅನ್ನ ಕನ್ಸ್ಯೂಮರ್ಸ್ ಏನ್ ಮಾಡ್ತಾರೆ, ಫೀಡ್ ಮಾಡ್ತಾರೆ. ಹರ್ಬಿವೋರಸ್ ಆರ್ಗಾನಿಸಮ್ಸ್ ಎಸ್ಪೆಷಲಿ ದೇ ಫೀಡ್ ಪ್ಲಾಂಟ್ಸ್, ಪ್ಲಾಂಟ್ಸ್ ಅನ್ನ ತಿನ್ನುತ್ತವೆ. ಸೊ ಪ್ಲಾಂಟ್ ಅಲ್ಲಿ ಇರ್ತಕ್ಕಂಥ ಫಾಸ್ಫರಸ್ ಏನಾಗ್ತದೆ, ನಾವು ಮೂವ್ ಟು ದಿ ಅನಿಮಲ್ ಬಾಡಿ, ಅನಿಮಲ್ ಬಾಡಿಗೆ ಎಂಟ್ರಿ ಆಗ್ತದೆ. ದೆನ್ ಆಫ್ಟರ್ ದಿ ಡೆತ್ ಆಫ್ ಕನ್ಸ್ಯೂಮರ್ಸ್ ದಟ್ ಅಗೈನ್ ಸೊ ಫಿಕ್ಸ್ಡ್ ಇನ್ ದಿ ಸಾಯಿಲ್. So some amount of phosphorus dissolved in the ocean, that is bottom of the ocean, rocks, sedimentary rocks in the bottom of the ocean they present, and some amount of phosphorus dissolved and settled in those rocks, sedimentary rocks, but it cannot be returned back to the cycle or atmosphere. ಒಂದು ಸರಿ ಆ ಸೆಡಿಮೆಂಟರಿ ರಾಕ್ಸ್ ಅಲ್ಲಿ ಫಿಕ್ಸ್ ಆಯ್ತು ಅಂದಾಗ ಮತ್ತೆ ಅದು ವಾಪಸ್ಸು ಅಟ್ಮಾಸ್ಫಿಯರ್ಗೆ ಬರೋದಿಲ್ಲ. ಯಾವುದು, ಸೊ ಫಾಸ್ಫರಸ್. ಸೊ ದಟ್ ಈಸ್ ಲಾಸ್ಟ್. ಅದೇನಾಗುತ್ತೆ, ಅಲ್ಲೇ ಹೋಗುತ್ತೆ, ಅದು ಅಲ್ಲೇನಾಗುತ್ತೆ, ಅದು ಲಾಸ್ಟ್ ಆಗಿ ಹೋಗ್ಬಿಡ್ತದೆ. ಯಾವುದು, ಆ ಫಾಸ್ಫರಸ್ ಕಂಟೆಂಟ್ ಸೆಡಿಮೆಂಟರಿ ರಾಕ್ಸ್ ಅಲ್ಲಿ ಇರ್ತಕ್ಕಂಥದ್ದು. ದೆನ್ in the atmosphere, after death and decaying of plants and animals, small content of phosphorus fixed in the soil by the phosphorus solubilizing bacteria, phosphorus solubilizing bacteria. So this bacteria stored or absorbed phosphorus and fixed that phosphorus in the soil. So that is small amount. So the major amount of phosphorus settled in the sedimentary rocks of ocean that cannot be returned back to the atmosphere. It lost. ಅದು ಕಳೆದೋಗುತ್ತೆ, ಅಲ್ಲೇನೇ ಏನಾಗ್ತದೆ, ಹಾಗೆ ಅದರಲ್ಲಿ ಫಿಕ್ಸ್ ಆಗಿ ಏನಾಗುತ್ತೆ, ಪರ್ಮನೆಂಟ್ ಆಗಿ ಅಲ್ಲೇ ಸೆಟ್ಲ್ ಆಗ್ತದೆ, ಮತ್ತೆ ಅಟ್ಮಾಸ್ಫಿಯರ್ಗೆ ಬರೋದಿಲ್ಲ. ಸೊ ಇದು ದಟ್ ಈಸ್ ದ ಬ್ರೀಫ್ ಸಮ್ಮರಿ ಆಫ್ ಫಾಸ್ಫರಸ್ ಸೈಕಲ್, ಸೋರ್ಸಸ್, ದೆನ್ ಹೌ ಇಟ್ ಫಿಕ್ಸ್. ಸೊ ದಿಸ್ ಇಸ್ ದ ಬ್ರೀಫ್ ಸಮ್ಮರಿ ಆಫ್ ಫಾಸ್ಫರಸ್ cycle that belongs to the type of sedimentary nutrient cycling. Now we move on to the last concept, ecosystem products ಅಥವಾ ಸರ್ವಿಸಸ್. ecosystem services. So ecosystem services, what is the definition for ecosystem services? So ecosystem services defined as products of ecosystem processing are called ecosystem services. ಇದನ್ನೇನಂತ ಕರೆಯೋಣ, ಇಕೋಸಿಸ್ಟಮ್ ಸರ್ವಿಸಸ್ ಅಂತ ಕರಿತೇವೆ. ಏನಂತ ಸಮರ್ಥಿಸಬಹುದು ಹಾಗಾದ್ರೆ, ಪ್ರಾಡಕ್ಟ್ಸ್ ಆಫ್ ಇಕೋಸಿಸ್ಟಮ್. ವಾಟ್ ಆರ್ ದ ವ್ಯಾಲ್ಯೂಬಲ್ ಪ್ರಾಡಕ್ಟ್ಸ್ ರಿಲೀಸ್ಡ್ ಫ್ರಮ್ ಡಿಫರೆಂಟ್ ಕೈಂಡ್ಸ್ ಆಫ್ ಇಕೋಸಿಸ್ಟಮ್ ಇನ್ ನೇಚರ್. ಸೊ ದೋಸ್ ಆರ್ ಇಕೋಸಿಸ್ಟಮ್ ಪ್ರಾಡಕ್ಟ್ಸ್. ನಾ ಈ ಪ್ರಾಡಕ್ಟ್ಸ್ ಆಫ್ ಇಕೋಸಿಸ್ಟಮ್ ಪ್ರಾಸೆಸಿಂಗ್, ಅವುಗಳ ಒಂದು ಪ್ರಾಸೆಸಿಂಗ್ ಏನಿದೆ ಆ ಪ್ರಾಡಕ್ಟ್ಸ್ದು, ಆ ಪ್ರಾಸೆಸಿಂಗ್ ಅನ್ನ ನಾವೇನಂತ ಕರಿತೇವೆ, ಇಕೋಸಿಸ್ಟಮ್ ಸರ್ವಿಸಸ್ ಅಂತ ಕರಿತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ a healthy ecosystem that purifies air and water. ನಾವು ಯಾವುದಾದ್ರೂ ಒಂದು ಹೆಲ್ತಿ ಆಗಿರ್ತಕ್ಕಂಥ ಆರೋಗ್ಯಕರ
ಒಂದು ಇಕೋಸಿಸ್ಟಮ್ ಅನ್ನ, ಪರಿಸರವನ್ನ ತೆಗೆದುಕೊಂಡಾಗ ಅದೇನ್ ಮಾಡುತ್ತೆ, ಆ ಸರೌಂಡಿಂಗ್ ಅಲ್ಲಿರ್ತಕ್ಕಂಥ ನೀರನ್ನ ಮತ್ತು ಏರನ್ನ ಎರಡನ್ನೂ ಕೂಡ ಶುದ್ಧಿಗೊಳಿಸುತ್ತದೆ. ಪ್ಯೂರಿಫೈ ಬೋತ್ ವಾಟರ್ ಅಂಡ್ ಏರ್ ಇನ್ ದಟ್ ಏರಿಯಾ. ಆ ಏರಿಯಾದಲ್ಲಿರ್ತಕ್ಕಂಥ ನೀರು ಮತ್ತೆ ಏನಿದೆ ಒಂದು ಗಾಳಿಯನ್ನ ಅದು ಶುದ್ಧಿಗೊಳಿಸುತ್ತೆ. ಒಂದು ಹೆಲ್ತಿ ಇಕೋಸಿಸ್ಟಮ್. ಸೊ ದಟ್ ಪ್ರೊವೈಡ್ಸ್, ದಟ್ ಹೆಲ್ತಿ ಇಕೋಸಿಸ್ಟಮ್ ಪ್ರೊವೈಡ್ಸ್, ನೋಡಿ ಅದರ ಸರ್ವಿಸ್ ಹೇಗಿದೆ ಅಂತಕ್ಕಂಥದ್ದು. ಬರೀ ಪ್ಯೂರಿಫೈ ಮಾಡೋದಿಲ್ಲ, ಆ ಏನು ಪ್ಯೂರಿಫೈ ಮಾಡುತ್ತೆ ಆ ಒಂದು ಆಕ್ಸಿಜನ್ ಇರಬಹುದು, ಅಟ್ಮಾಸ್ಫಿಯರ್ ಇರತಕ್ಕಂಥ ಏರ್ ಇರಬಹುದು ಅಥವಾ ವಾಟರ್ ಇರಬಹುದು. ದಟ್ ಲೀಡ್ಸ್ ದಿ ಎಕ್ಸಿಸ್ಟೆನ್ಸ್ ಆಫ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್. ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್, ಡಿಫರೆಂಟ್ ಕೈಂಡ್ಸ್ ಆಫ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್. ಅದು ಏನಕ್ಕೆ ಮಾರ್ಗ ಮಾಡಿಕೊಡುತ್ತೆ, ಅನೇಕ ರೀತಿಯಾಗಿರ್ತಕ್ಕಂತಹ ವೈಲ್ಡ್ ಲೈಫ್ ಪರಿಸರಕ್ಕೆ ಏನ್ ಮಾಡುತ್ತೆ, ಅದು ಲೀಡ್ ಮಾಡುತ್ತದೆ. ಓಕೆ, ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ ಏನ್ ಮಾಡ್ತದೆ, ದಟ್ ಆಲ್ಸೋ ಲೀಡ್ಸ್ ದಿ ಎಕ್ಸಿಸ್ಟೆನ್ಸ್ ಆಫ್ ದಿ ಡೈವರ್ಸಿಟಿ ಆಫ್ ಅನಿಮಲ್ಸ್. ಅದು ಏನಕ್ಕೆ ಅದು ಪ್ರೇರಣೆಯನ್ನ ಕೊಡುತ್ತೆ, ಅನಿಮಲ್ ಡೈವರ್ಸಿಟಿಗೆ ಪ್ರೇರಣೆಯನ್ನ ಕೊಡುತ್ತದೆ, ಜೀವ ವೈವಿಧ್ಯತೆಗೆ ಏನ್ ಮಾಡುತ್ತೆ, ಅದು ಪ್ರೇರಣೆ ಕೊಡುತ್ತದೆ. ಸೊ ದಟ್ ಲೀಡ್ಸ್ ಅನಿಮಲ್ ಡೈವರ್ಸಿಟಿ. ಅನಿಮಲ್ ಡೈವರ್ಸಿಟಿ. ಓಕೆ, ಸೊ ದಟ್ ಈಸ್ ಬಯೋಡೈವರ್ಸಿಟಿ. ಸೊ ಇಕಾಲಜಿಕಲ್ ಸರ್ವಿಸಸ್. A naturalist ecologist, Robert Constanza and his colleagues explained ecosystem products are nothing but aesthetic products. ಏನು ಇಕೋಸಿಸ್ಟಮ್ ಇಂದ ಸಿಗುತ್ತೆ ಪ್ರಾಡಕ್ಟ್ಸ್ಗಳು, ಆ ಪ್ರಾಡಕ್ಟ್ಸ್ ಅನ್ನ ಏನ್ ಹೇಳ್ತಾನೋ ರಾಬರ್ಟ್ ಕಾನ್ಸ್ಟೆನ್ಸ್ ಅಂಡ್ ಹಿಸ್ ಕೊಲೀಗ್ಸ್ ಎಕ್ಸ್ಪ್ಲೈನ್ಡ್, ದೋಸ್ ಪ್ರಾಡಕ್ಟ್ಸ್ ಆರ್ ಈಸ್ಥೆಟಿಕ್ ಗುಡ್ಸ್. ಈಸ್ಥೆಟಿಕ್ ನಥಿಂಗ್ ಬಟ್ ನೊಬಡಿ ವಿಲ್ ಪೇ ದಿ ಮಚ್ ಫಿಟ್. ಯಾರು ಕೂಡ ಇದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಆ ಪ್ರಾಡಕ್ಟ್ಸ್ಗೆ. ಯಾವ್ದಿರ್ಬೋದು ಆ ಪ್ರಾಡಕ್ಟ್ಸು, ಏರ್ ಇರ್ಬೋದು, ವಾಟರ್ ಇರ್ಬೋದು, ಸನ್ಲೈಟ್ ಇರ್ಬೋದು, ಟೆಂಪ್ರೇಚರ್ ಇರ್ಬೋದು. ಸೊ ಇವೆಲ್ಲವೂ ಕೂಡ ಈಸ್ಥೆಟಿಕ್ ಗೂಡ್ಸ್ ಅಂತ ಕರಿತೇವೆ. ಇವಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ. ಈಸ್ಥೆಟಿಕ್ ಗೂಡ್ಸ್ ಫ್ರಮ್ ಇಕೋಸಿಸ್ಟಮ್, ಡಿಫರೆಂಟ್ ಕೈಂಡ್ಸ್ ಆಫ್ ಇಕೋಸಿಸ್ಟಮ್ ಪ್ರಾಡಕ್ಟ್ಸ್ ಅಂತ ಕರಿತೇವೆ. ನಾವು ರಾಬರ್ಟ್ ಕಾನ್ಸ್ಟೆನ್ಸ್ ಅಂಡ್ ಹಿಸ್ ಕೊಲೀಗ್ಸ್ ಎಕ್ಸ್ಪ್ಲೈನ್ಡ್ those aesthetic goods in an ecosystem. So he put price tag about, ಅವನು the price tag ಅನ್ನ approximate price tag ಅನ್ನ ಏನ್ ಮಾಡ್ತಾನೆ, ಕೊಡ್ತಾ ಹೋಗ್ತಾನೆ. ಅದಕ್ಕೆ is about $33 trillions. He put price for those aesthetic goods in an ecosystem. ಆ ಪ್ರಾಡಕ್ಟ್ಸ್ ಏನಿದೆ, ವ್ಯಾಲ್ಯೂಬಲ್ ಪ್ರಾಡಕ್ಟ್ಸ್ ಏನಿದೆ, ತನ್ನದೇ ಆದ ಒಂದು ವ್ಯಾಲ್ಯೂ ಅನ್ನು ಹೊಂದಿರ್ತಕ್ಕಂಥದ್ದು, ಯಾರು ಕೂಡ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ. ಅಂತ ಪ್ರಾಡಕ್ಟ್ಸ್ಗೆ ಅವನು ಹೇಳ್ತಾನೆ ಪುಟ್ ಪ್ರೈಸ್ ಟ್ಯಾಗ್. ಎಷ್ಟಿರ್ಬೋದು ವರ್ಷದಲ್ಲಿ ಅಂತಹ ಪ್ರಾಡಕ್ಟ್ಸ್ ಉತ್ಪಾದನೆ ಆಗುತ್ತಲ್ಲ ನೇಚರಲ್ಲಿ, ಆ ಪ್ರೈಸ್ ಟ್ಯಾಗ್ ಹೇಳ್ತಾನೆ ಅವನು ಇಸ್ ಅಬೌಟ್ $33 trillions. $33 ಟ್ರಿಲಿಯನ್ಸ್ ಅಷ್ಟು ಪ್ರೈಸ್ ಟ್ಯಾಗ್ ಪರ್ ಇಯರ್, ಒಂದು ವರ್ಷಕ್ಕೆ ಬೆಲೆ ಕಟ್ಟಬಹುದಾಗಿದೆಯಂತೆ. ಅಷ್ಟೊಂದು ನಮಗೆ ನೇಚರ್ ಇಂದ ಅಂತಹ ಇಂಪಾರ್ಟೆಂಟ್ ಎಸ್ಥೆಟಿಕ್ ಗುಡ್ಸ್ ಏನಾಗಿದೆ ಅವೈಲಬಲ್ ಆಗಿದೆ, ಅದ್ರ ಸರ್ವಿಸ್ ಸಿಗ್ತಾ ಇದೆ ನಮಗೆ. ಸೊ ದಿ ಟ್ವೈಸ್ ಗ್ಲೋಬಲ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, shortly termed as GNP, Global Gross National Product. So its price tag is about $18 trillions. Okay, ಹಾಗಾದ್ರೆ ಗ್ರಾಸ್ ಆಗಿ ತೆಗೆದುಕೊಂಡಾಗ ನಾವು ಗ್ಲೋಬಲ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್,
ಹಾಗೆ ತಗೊಂಡಾಗ ಎಷ್ಟು ಪ್ರೈಸ್ ಟ್ಯಾಗ್ ಅನ್ನು ನಾವು ಅಲ್ಲಿ ಎಸ್ಟಿಮೇಟ್ ಮಾಡಬಹುದು? ದಟ್ ಈಸ್ ಅಬೌಟ್ $18 trillions. Now, what are the factors contribute their services to the atmosphere or nature? ಹಾಗಾದ್ರೆ ವಾತಾವರಣದಲ್ಲಿರ್ತಕ್ಕಂತಹ ಆ ಒಂದು ವಾತಾವರಣದ ಅಂಶಗಳು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಿದೆ ನೇಚರ್ಗೆ ತನ್ನ ಸರ್ವಿಸ್ ಅನ್ನ? ಫಾರ್ ಎಕ್ಸಾಂಪಲ್, ecosystem contribute 50% of service. Then environmental factors contribute 6% of service. ನೋಡಿ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತದೆ ಅಂದಾಗ ಇಕೋಸಿಸ್ಟಮ್ ಸರ್ವಿಸ್ ಎಷ್ಟಿದೆ, ನಮಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ ನೇಚರ್ಗೆ? 50% ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ ಥ್ರೂ ದಿ ರಿಲೀಸ್ ಆಫ್ ಪ್ರಾಡಕ್ಟ್ಸ್, ಇಕೋಸಿಸ್ಟಮ್ ಪ್ರಾಡಕ್ಟ್ಸ್. ಓಕೆ, ದೆನ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಸಚ್ ಆಸ್ light, water, temperature also contribute 6% of services to the nature. ಅಷ್ಟು ಪರ್ಸೆಂಟ್ ಸರ್ವಿಸ್ ಅನ್ನ ಕೊಟ್ಟಿದೆ. Then nutrient cycling also contributed is about 10% of service. ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್? ದಟ್ ಈಸ್ ಮೂವ್ಮೆಂಟ್ ಆಫ್ ನ್ಯೂಟ್ರಿಯೆಂಟ್ ಕಾಂಪೋನೆಂಟ್ಸ್ ಥ್ರೂ ಡಿಫರೆಂಟ್ components of an ecosystem. Other estimated service 10%. So this is the contribution of different factors like environmental factors, nutrient cycling, then the ecosystem. They contribute some percent of service to the nature. So this completes the chapter ecosystem of ecology unit. ಇಲ್ಲಿಗೆ ಈ ಇಕೋಸಿಸ್ಟಮ್ ಚಾಪ್ಟರ್ ಏನಾಗಿದೆ, ಕಂಪ್ಲೀಟ್ ಆಗ್ತದೆ. ಸೊ ದಿಸ್ ಈಸ್ ಎನಫ್ ಫಾರ್ ಟುಡೇಸ್ ಕ್ಲಾಸ್. ದೆನ್ ಐ ವಿಲ್ ಟೇಕ್ ಅಪ್ ದಿ ನ್ಯೂ ಚಾಪ್ಟರ್ ಆಫ್ ಇಕಾಲಜಿ ಯೂನಿಟ್. ದಟ್ ಒನ್ ಈಸ್ ಬಯೋಡೈವರ್ಸಿಟಿ in next class. Till then,